ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯ ವಿರುದ್ಧ ಅಶ್ಲೀಲ ಕಾಮೆಂಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ಆರೋಪಿಗಳ ಜಾಮೀನು ಅರ್ಜಿ ವಜಾ ಆಗಿದೆ. ನೋಡಿ, ಈಗ ಈ ಇಂಥ ಕಿಡಿಗೇಡಿಗಳಿಗೆ ಈ ರೀತಿ ಆಗಬೇಕು ಅಂದಾಗ ಮಾತ್ರ ಅವರು ಎಚ್ಚೆತ್ತುಕೊಳ್ಳೋದು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯ ವಿರುದ್ಧ ಅಶ್ಲೀಲ ಕಾಮೆಂಟ್ ಪ್ರಕರಣ ಇದು. ಬೇಕಾಬಿಟ್ಟಿಯಾಗಿ ಕಮೆಂಟ್ಸ್ಗಳನ್ನು ಮಾಡೋದು. ಈಗ ಆ ಮೂವರು ಆರೋಪಿಗಳ ಜಾಮೀನು ಅರ್ಜಿ ಹೈಕೋರ್ಟ್ ಇದನ್ನು ವಜಾ ಮಾಡಿದೆ. ಅಂದರೆ ಇದು ಗಂಭೀರ ಪ್ರಕರಣ ಅಂತ ಹೇಳ್ತಾ ಇರುವಂಥದ್ದು ಹೈಕೋರ್ಟ್. ಮಹಿಳೆಯರ ವಿರುದ್ಧದ ಇಂತಹ ಅಪರಾಧ ಗಂಭೀರವಾದದ್ದು ಅಂತ. ಪ್ರಶಾಂತ್ ತಲ್ವಾರ್, ಚಂದ್ರಶೇಖರ್ ಮತ್ತು ನಿಂಗರಾಜ್ ಈ ಮೂವರ ಅರ್ಜಿಯ ವಿಚಾರಣೆ ಈಗ ವಜಾ ಆಗಿದೆ. ಡೆವಿಲ್ ಸಿನಿಮಾದ ಸಂದರ್ಭದಲ್ಲಿ, ಆ ಪ್ರಚಾರದ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ವಿರುದ್ಧ ಅಶ್ಲೀಲವಾಗಿರುವಂತಹ ಕಮೆಂಟ್ಗಳನ್ನು ಹಾಕ್ತಾ ಇದ್ರು ಕೆಲ ಕಿಡಿಗೇಡಿಗಳು. ಕೆಲವೊಬ್ಬರಿಗೆ ಶಿಕ್ಷೆ ಆಗಿದೆ, ಇನ್ನು ಕೆಲವರು ಇನ್ನು ನಾಪತ್ತೆಯಲ್ಲಿದ್ದಾರೆ. ಆ ತನಿಖೆಯು ಕೂಡ ಮುಂದುವರಿತಾ ಇದೆ. ಬಟ್ ಈ ಮೂವರು ಸಿಕ್ಕಾಕೊಂಡಿದ್ರಲ್ಲ, ಹೈಕೋರ್ಟ್ ತನಕ ಹೋಗಿದೆ ಇದು. ಹೈಕೋರ್ಟ್ಗೆ ಹೋದರೂ ಕೂಡ ಇವರಿಗೆ ಜಾಮೀನು ಇಲ್ಲ. ಅಂದರೆ ಇಲ್ಲೇ ಅರ್ಥ ಮಾಡ್ಕೊಳ್ಬೇಕು, ಕೆಲವೊಂದಿಷ್ಟು ಕಿಡಿಗೇಡಿಗಳು ಯಾವುದೋ ಒಂದು ಜಾಗದಲ್ಲಿ ಕೂತ್ಕೊಂಡು ತಮ್ಮ ಖುಷಿಗಾಗಿನೋ ಅಥವಾ ತಮ್ಮ ಒಂದು ವ್ಯೂವರ್ಸು ಫಾಲೋವರ್ಸ್ಗಾಗಿ ಯಾರನ್ನು ಬೇಕಾದರೂ ಬಳಸ್ಕೊಳ್ಬಹುದು ಅಂತೇಳಿ ನಿಮ್ಮ ಏನಾದರೂ ಆ ರೀತಿಯ ಆಲೋಚನೆ ಇದ್ದಿದ್ದೇ ಆದಲ್ಲಿ ಈ ಸುದ್ದಿಯನ್ನು ನೋಡಿ ಗೊತ್ತಾಗತ್ತೆ ಅದರ ಪರಿಣಾಮ ಯಾವ ರೀತಿಯಾಗಿ ಇರುತ್ತೆ ಅಂಥೇಳಿ. ಇಂಥ ಕಿಡಿಗೇಡಿಗಳಿಗೆ ಈ ರೀತಿಯ ತಕ್ಕ ಶಾಸ್ತಿ ಆಗಬೇಕು, ಆಗ್ತಾ ಇದೆ. ಸುಖ ಸುಮ್ಮನೆ ಏನು ತಪ್ಪು ಮಾಡಿದ್ರು ಅವರು? ಆ ಸಿನಿಮಾದ ಪ್ರಚಾರದಲ್ಲಿ ತೊಡಗಿದ್ರು. ಆ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಬೇರೆ ರೀತಿಯ ಕಮೆಂಟ್ಸ್ಗಳು, ಮೊದಲೇ ಅವ್ರ ಲೈಫಲ್ಲಿ ಏನೇನೋ ನಡೀತಾ ಇದೆ, ಅದನ್ನು ಎದುರಿಸೋದೇ ಭಾಳ ಕಷ್ಟ ಇದೆ. ಅದರ ಮಧ್ಯೆ ಈ ರೀತಿಯ ಕಿಡಿಗೇಡಿಗಳ ಕಮೆಂಟ್ಸ್ಗಳು, ವಿಡಿಯೋಗಳು, ಮಾತುಗಳು, ಇದೆಲ್ಲವನ್ನು ಹೇಗೆ ಸಹಿಸ್ಕೊಳ್ತಾರೆ ಅವರು ಅಂತ. ಸೊ ಅಂಥವರ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ಇವರು ದೂರನ್ನು ಕೊಟ್ಟಿದ್ರು. ಆ ದೂರನ್ನು ಆಧರಿಸಿ ಪೊಲೀಸರು ತನಿಖೆ ಕೈಗೊಳ್ತಾರೆ. ಸೆಷನ್ ಕೋರ್ಟಲ್ಲಿ ಜಾಮೀನು ಸಿಕ್ಕಿಲ್ಲ ಇವರಿಗೆ. ಇದನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟಲ್ಲಿ ಮತ್ತೆ ಇಲ್ಲ, ಜಾಮೀನು ಇಲ್ಲ, ಅಲ್ಲಿ ಅರ್ಜಿ ವಜಾ ಆಗಿದೆ, ಜಾಮೀನು ಅರ್ಜಿ ವಜಾ ಆಗಿದೆ. ಅಂದರೆ ಈ ಒಂದು ಮಹಿಳೆಯರ ವಿರುದ್ಧ ಇಂಥ ಅಪರಾಧಗಳು ಇದೆಯಲ್ಲ, ಅದು ಗಂಭೀರ ಅಂತ ಕೋರ್ಟ್ ಹೇಳಿರುವಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾಗಿ ಜಾಮೀನು ಕೊಡಬಾರದು ಅಂತೇಳಿ ಈಗ 3 ಜನ ಜೈಲಿನಲ್ಲೇ ಇರಬೇಕಾಗತ್ತೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯ ವಿರುದ್ಧ ಕೆಲ ಕಿಡಿಗೇಡಿಗಳು ಮಾಡಿರುವಂತಹ ಎಡವಟ್ಟುಗಳಿಂದ ಈಗ ಅನುಭವಿಸಿ, ಈಗ ಗೊತ್ತಾಗತ್ತೆ. ಸುಮ್ಮನೆ ಸೈಲೆಂಟ್ ಆಗಿದ್ರೆ ಏನು ಸಮಸ್ಯೆ ಆಗ್ತಿರ್ಲಿಲ್ಲ. ಯಾರ್ದು ಅಭಿಮಾನಿ ಅಂತ ಹೇಳ್ಕೊಂಡು ಫೇಕ್ ಐ ಡಿ ಕ್ರಿಯೇಟ್ ಮಾಡಿಕೊಂಡು ಈ ರೀತಿಯಾಗಿ ತಮ್ಮ ಖುಷಿಗೋ ಅಥವಾ ಯಾವುದೋ ತಮ್ಮ ಒಂದು ಫಾಲೋವರ್ ಸಿಗ್ತಾರೆ, ವ್ಯೂವರ್ಸ್ ಆಗತ್ತೆ, ಅಥವಾ ಒಂದಿಷ್ಟು ಜನ ನಮ್ಮ ಕಡೆ ನೋಡ್ಬೋದು ಅಂಥೇಳಿ ಆ ಭ್ರಮೆಯಲ್ಲಿ ಇದ್ದರೆ ಇನ್ಮೇಲೆ ಅದನ್ನು ಬಿಟ್ಟುಬಿಡಿ. ಯಾವುದು ನಡೆಯಲ್ಲ. ಸೋಷಿಯಲ್ ಮೀಡಿಯಾವನ್ನು ನೀವು ಹೇಗೆ ಬೇಕೋ ಹಾಗೆ ಬಳಸ್ಕೊಳ್ಳೋಕ್ಕೆ ಅವಕಾಶ ಇಲ್ಲ ಅಲ್ಲಿ. ರುಕ್ಮಿಣಿ ವಸಂತ್ ಅವರ ಕೇಸು ಕೂಡ ಹಂಗೆ ಆಯಿತು. ಈಗ ಅವರ ವಿರುದ್ಧ ಕೂಡ ಪೊಲೀಸರು ಹೆಡೆಮೂರಿ ಕಟ್ಟಿದ್ದಾರೆ ಅಂತ ಕಿಡಿಗೇಡಿಗಳ ವಿರುದ್ಧ. ಈಗ ಈ 3 ಲಾಕ್ ಆಗಿದ್ರಲ್ಲ, ಈ 3ರಿಗೆ ಬೇಲಿಲ್ಲ. ಅವರ ಜಾಮೀನು ಅರ್ಜಿ ವಜಾ ಆಗಿರುವಂಥ ಹಿನ್ನೆಲೆಯಲ್ಲಿ ಮತ್ತೆ ಜೈಲಿನಲ್ಲಿ ಇರಬೇಕಾಗತ್ತೆ. ಈ ರೀತಿಯ ಪರಿಸ್ಥಿತಿ ಇದೆ. ಸೊ ಹಂಗಾಗಿ ಇನ್ನು ಮೇಲೆ ಆದರೂ ಎಚ್ಚೆತ್ಕೊಳ್ಳಿ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು, ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತ, ನಿಜವಾಗ್ಲೂ ಕೂಡ ಇಂಥ ಕಿಡಿಗೇಡಿಗಳಿಗೆ ಈ ರೀತಿಯ ತಕ್ಕ ಶಾಸ್ತಿ ಆಗಬೇಕಾಗಿತ್ತು, ಆಗ್ತಾ ಇದೆ. ಬಟ್ ಕೋರ್ಟ್ ಏನು ಹೇಳ್ತು ಇವತ್ತು, ಯಾಕೆ ಜಾಮೀನು ಅರ್ಜಿ ವಜಾ ಆಯಿತು ಅಂತ? ಸಿಎಂ ಅಂತ ಏನು ವಿಜಯಲಕ್ಷ್ಮಿ ಈಗಾಗಲೇ ದರ್ಶನ್ ವಿರುದ್ಧದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ಅವರಿಗೆ ಡೆವಿಲ್ ಮೂವಿ ಪ್ರಚಾರದ ಸಮಯದಲ್ಲಿ ಸಾಕಷ್ಟು ಅಶ್ಲೀಲ ಕಮೆಂಟ್ಗಳು ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ಖುದ್ದು ಠಾಣೆಗೆ ತೆರಳಿ ಪೊಲೀಸ್ ಕಮಿಷನರ್ ಠಾಣೆಗೆ ತೆರಳಿ ಸೈಬರ್ ಠಾಣೆಗೆ ತೆರಳಿ ಖುದ್ದು ವಿಜಯಲಕ್ಷ್ಮಿ ಅವರ ಏನು ಪ್ರಕರಣವನ್ನು ದಾಖಲು ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕ್ರಮ ಕೈಗೊಂಡು 3 ಆರೋಪಿಗಳನ್ನ ಏನು ಪತ್ತೆ ಹಚ್ಚಿ ಬಂಧನ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬರು ಪ್ರಶಾಂತ್, ಲಿಂಗರಾಜು ಹಾಗೂ ಚಂದ್ರಶೇಖರ್ ಆರೋಪಿಗಳನ್ನ ಈಗ ಬಂಧನ ಮಾಡಿದ್ರು. ಇದೀಗ ಏನು ಬಂಧನಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಸೆಷನ್ ಕೋರ್ಟ್ ನಲ್ಲಿ ಏನು ಜಾಮೀನಿಗೆ ಅರ್ಜಿಯನ್ನು ಹಾಕೊಂಡಿದ್ರು. ಸೆಷನ್ ಕೋರ್ಟ್ ನಲ್ಲೂ ಸಹ ಏನು ಜಾಮೀನು ನಿರಾಕರಿಸಿತ್ತು. ಇದೀಗ ಆರೋಪಿಗಳು ಹೈಕೋರ್ಟ್ ಮೆಟ್ಟಲೇರಿ ಜಾಮೀನಿಗೆ ಅರ್ಜಿಯನ್ನು ಹಾಕೊಂಡಿದ್ರು. ಹೈಕೋರ್ಟ್ ಸಹ ಏನು ಸೆಷನ್ ಕೋರ್ಟ್ ನೀಡಿದಂತ ಜಾಮೀನು ಅರ್ಜಿ ನಿರಾಕರಣೆಯನ್ನ ಕೂಡ ಎತ್ತಿ ಹಿಡಿದಿದೆ. ಇದು ಮಹಿಳೆಯರ ವಿರುದ್ಧ ಏನು ಅವಹೇಳನ ಮಾಡಿರುವುದರಿಂದ ಸಾಕಷ್ಟು ಗಂಭೀರವಾಗಿ ನಾವು ಈ ಪ್ರಕರಣವನ್ನು ತೆಗೆದುಕೊಂಡಿದ್ದೀವಿ. ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಹಿಳೆಯರ ಬಗ್ಗೆ ಅವಹೇಳನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೈಕೋರ್ಟ್ ಸಹ ಈಗ ಏನು ಬೇಲ್ನ ನಿರಾಕರಣೆ ಮಾಡಿರೋದು ಸಾಕಷ್ಟು ಏನು ಗಂಭೀರತೆಯನ್ನ ಪಡೆದುಕೊಂಡಿದೆ
ಹೇಮಂತ್. ಈ ಹನುಮಂತ್, ಇದರ ಜೊತೆಗೆ ಈ ಮೂವರ ಬ್ಯಾಕ್ಗ್ರೌಂಡ್ ಏನಾದರೂ ಗೊತ್ತಾಗಿದೆಯಾ? ಇವ್ರು ಏನು ಕೆಲಸ ಮಾಡ್ತಾ ಇದ್ರು ಅಂತೇಳಿ, ಅಂದರೆ ಸುಮ್ಮನೆ ಈ ರೀತಿಯಾಗಿ ಅಶ್ಲೀಲವಾಗಿ ಕಮೆಂಟ್ಸ್ಗಳನ್ನ ಮಾಡೋದೇ ವೃತ್ತಿನ ಹೇಗೆ ಅಂತ? ಸದ್ಯಕ್ಕೆ ಇವರು ಏನು ಡೆವಿಲ್ ಮೂವಿ ಸಂಬಂಧಪಟ್ಟಂತೆ ಡೆವಿಲ್ ಮೂವಿ ರಿಲೀಸ್ ಆದಾಗ ಏನು ದರ್ಶನ್ ಪರವಾಗಿ ಹಾಗೂ ಇತರೆ ಅಭಿಮಾನಿಗಳ ಪರ ವಿರೋಧ ಏನು ಚರ್ಚೆ ಆಗ್ತಿತ್ತು, ಆ ಸಮಯದಲ್ಲಿ ಏನು ನಟ ದರ್ಶನ್ ಪತ್ನಿಯಾದಂಥ ವಿಜಯಲಕ್ಷ್ಮಿ ಅವರ ವಿರುದ್ಧವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಅವಹೇಳನವಾಗಿ ಟ್ವೀಟ್ ಏನು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡ್ತಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಏನು ವಿಜಯಲಕ್ಷ್ಮಿ ಅವರು ಸಹ ಏನು ದೂರನ್ನ ನೀಡಿದ್ರು. ಸದ್ಯ ದೊರಕಿರೋ ಮಾಹಿತಿ ಪ್ರಕಾರ ಪ್ರಶಾಂತ್, ಚಂದ್ರಶೇಖರ್ ಹಾಗೂ ಈಗ ಏನು ಲಿಂಗರಾಜು ಅವರು ಇದ್ದಾರೆ, ಇವರೆಲ್ಲ ಸ್ನೇಹಿತರೇ ಆಗಿದ್ದು ಸಾಕಷ್ಟು ದಿನಗಳಿಂದ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ದರ್ಶನ್ ವಿರುದ್ಧ ಪೋಸ್ಟ್ಗಳಿಗೆ ಅವಹೇಳನಕಾರಿಯಾದ ಟ್ವೀಟ್ ಪೋಸ್ಟ್ ಅನ್ನ ಮಾಡ್ತಿದ್ರು. ಆ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಸಹ ಅವರನ್ನ ಏನು ಬಂಧನಕ್ಕೆ ಒಳಪಡಿಸಿದ್ದು, ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಕೂಡ ಸಾಕಷ್ಟು ಗಂಭೀರತೆಯನ್ನು ಪಡೆದುಕೊಂಡಿದೆ. ಈಗಾಗಲೇ ಏನು ಹೈಕೋರ್ಟ್ ಸಹ ಏನು ಬೇಲನ್ನ ನಿರಾಕರಣೆ ಮಾಡಿರೋದ್ರಿಂದ ಆರೋಪಿಗಳಿಗೆ ಸಾಕಷ್ಟು ಈಗ ತಲೆನೋವು ಸಹ ಉಂಟಾಗಿದೆ. ಜೊತೆಗೆ ಹೈಕೋರ್ಟ್ ಬೇಲ್ ನಿರಾಕರಣೆ ಮಾಡಿರೋದ್ರಿಂದ ಸಾಕಷ್ಟು ಈ ಮುಂದಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಮನಸ್ಸೋ ಇಚ್ಛೆ ಏನು ಕಮೆಂಟ್ ಮಾಡ್ತಿದ್ರು, ಜೊತೆಗೆ ಏನು ಮಹಿಳೆಯರ ವಿರುದ್ಧವಾಗಿ ಬೇಕಾಬಿಟ್ಟಿ ಏನು ಕಮೆಂಟ್ಗಳನ್ನು ಮಾಡ್ತಿದ್ರು, ಅವ್ರಿಗೂ ಸಹ ಈಗ ಹೈಕೋರ್ಟ್ ಬಿಸಿ ಮುಟ್ಟಿಸಿದೆ. ಓಕೆ, ಥ್ಯಾಂಕ್ ಯು ಹನುಮಂತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.